ಹಿತಕ್ಕಾಗಿ 12 ಪ್ರಮುಖ ಬೇಡಿಕೆಗಳು. ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ಮನವಿ. ರಾಜ್ಯದ ಪತ್ರಕರ್ತರ ಹಿತ, ಭದ್ರತೆ ಹಾಗೂ ವೃತ್ತಿಪರ ಗೌರವಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಅವರಿಗೆ ದಿನಾಂಕ 15/12/2025 ಸುವರ್ಣಸೌಧ ಬೆಳಗಾವಿಯಲ್ಲಿ ಮಹತ್ವದ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಪತ್ರಕರ್ತರು ಪ್ರಾಣದ ಹಂಗನ್ನು ತೊರೆದು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಆದರೆ ಇಂದಿಗೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ಹಿನ್ನೆಲೆ ಸಂಘಟನೆಯು 12 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಿದೆ. ಹಾಗಿದ್ರೆ ಪ್ರಮುಖ ಬೇಡಿಕೆಗಳನ್ನ ನೋಡೋದಾದ್ರೆ, PRGI RNI ಹೊಂದಿರುವ ಎಲ್ಲ ಪತ್ರಕರ್ತರಿಗೆ ರಾಜ್ಯದಾದ್ಯಂತ ವೃತ್ತಿ ಸಂಬಂಧಿತ ಕಾರ್ಯನಿರ್ವಹಣೆಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ, ಪತ್ರಕರ್ತರ ಮೇಲಿನ ಹಲ್ಲೆ ಹಾಗೂ ದೌರ್ಜನ್ಯ ತಡೆಯಲು ಪತ್ರಕರ್ತರ ರಕ್ಷಣಾ ಕಾಯ್ದೆ ತಕ್ಷಣ ಜಾರಿ ಮಾಡುವಂಥದ್ದು, ವಾರ್ತಾ ಇಲಾಖೆಯಲ್ಲಿ ಖಾಲಿ ಇರುವ 300ಕ್ಕೂ ಅಧಿಕ ಹುದ್ದೆಗಳ ತಕ್ಷಣ ನೇಮಕಾತಿ, RNI ಹೊಂದಿರುವ ಪತ್ರಕರ್ತರಿಗೆ ವಿಧಾನಸೌಧ ಮತ್ತು ವಿಕಾಸಸೌಧ ಪ್ರವೇಶಕ್ಕೆ ಮುಕ್ತ ಅವಕಾಶ, ರಾಜ್ಯದ ಪ್ರತಿಯೊಬ್ಬ ಕಾರ್ಯನಿರತ ಪತ್ರಕರ್ತರಿಗೆ ಜೀವ ವಿಮಾ ಸೌಲಭ್ಯ, ಜಿಲ್ಲಾ ಪತ್ರಿಕಾ ಭವನಗಳನ್ನು ಯಾವುದೇ ಸಂಘಟನೆಗೆ ನೀಡದೆ ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ನಿರ್ವಹಣೆ, ಕೆಲ ಪೊಲೀಸ್ ಅಧಿಕಾರಿಗಳಿಂದ ಪತ್ರಕರ್ತರಿಗೆ ಆಗ್ತಾ ಇರುವಂತಹ ದೌರ್ಜನ್ಯ ತಡೆಗೆ ಕಟ್ಟುನಿಟ್ಟಿನ ಕ್ರಮ, ಪತ್ರಕರ್ತರ ಹಿತಕ್ಕಾಗಿ ಪತ್ರಕರ್ತರ ಅಭಿವೃದ್ಧಿ ನಿಗಮ ಸ್ಥಾಪನೆ, ಕರ್ತವ್ಯದಲ್ಲಿ ಇರುವಾಗ ಸಹಜ ಸಾವು ಅಥವಾ ಅಪಘಾತದಲ್ಲಿ ಮೃತರಾದ ಪತ್ರಕರ್ತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ, ಸಂಕಷ್ಟದಲ್ಲಿ ಇರುವ ನಿಯತಕಾಲಿಕ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರಿಗೆ ಮಾಶಾಸನ ಸೌಲಭ್ಯ ವಿಸ್ತರಣೆ, ವೃತ್ತಿ ನಿಮಿತ್ತವಾಗಿ ಸಂಚರಿಸುವಂತಹ ಪತ್ರಕರ್ತರಿಗೆ ಉಚಿತ ಟೋಲ್ ವ್ಯವಸ್ಥೆ, ಹಿರಿಯ ಮತ್ತು ಸಂಕಷ್ಟದಲ್ಲಿ ಇರುವ ಪತ್ರಕರ್ತರಿಗೆ ಅನುಕೂಲವಾಗುವಂತೆ ಮಾಶಾಸನ ನಿಯಮಗಳ ಸರಳೀಕರಣ. ಸಂಘಟನೆಯ ನಾಯಕರ ಮಾತನ್ನ ಕೇಳುವುದಾದರೆ, ರಾಜ್ಯಾಧ್ಯಕ್ಷರು ಆದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಪತ್ರಕರ್ತರು ಸರ್ಕಾರದ ವಿರೋಧಿಗಳಲ್ಲ, ಆಡಳಿತದ ಕನ್ನಡಿಯಾಗಿದ್ದಾರೆ. ಅವರ ಭದ್ರತೆ ಮತ್ತು ಗೌರವ ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಎಂದು ಹೇಳಿದ್ದಾರೆ. ಈ ವೇಳೆ ಡಾಕ್ಟರ್ SS ಪಾಟೀಲ್, ರಾಜ್ಯ ಉಪಾಧ್ಯಕ್ಷರು ಸಂಗನಗೌಡ ಹೂವನ್ನವರ, ಧಾರವಾಡ ಜಿಲ್ಲಾಧ್ಯಕ್ಷರು ರವಿ ಕಾಂಬ್ಳೆ, ಬೆಳಗಾವಿ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಸಾರ್ವಜನಿಕರ ನಿರೀಕ್ಷೆ, ಸರ್ಕಾರ ಈ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪತ್ರಕರ್ತರ ಹಿತಕ್ಕಾಗಿ ಶೀಘ್ರ ಸ್ಪಂದಿಸಬೇಕು ಅಂತ ಸಂಘಟನೆ ಒತ್ತಾಯಿಸಿದೆ. ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ, ಈ ಡೋಂಗಿತನ ಬೇಡ ಸಿದ್ದರಾಮಯ್ಯ. ನಮ್ಮನ್ನು ಇವತ್ತೇನಂತ ಪತ್ರಕರ್ತರ ಪಾಲಿಗೆ ನಿಜವಾದ ಸಿದ್ದರಾಮಣ್ಣ, ನೀನು ಸಿದ್ದರಾಮಯ್ಯ ಅಲ್ಲ, ರಾವಣ ಸ್ಥಾನದಲ್ಲಿ ನಿಂತು ಸಿದ್ದರಾಮಣ್ಣ ಆಗಿದೆಯಾ ಏನ್ರಿ? ಇವತ್ತು 56,000 ಕೋಟಿ 5 ಗ್ಯಾರಂಟಿಗಳು ಕೊಡ್ತೀವಿ, ಕೇವಲ ಅದರಲ್ಲಿ ಪಾಯಿಂಟ್ ಎಷ್ಟೋ 1% 30 ಲಕ್ಷಕ್ಕೆ ನಿಮ್ಮ ಅಧಿಕಾರಿಗಳು ರೆಡಿ ಮಾಡಿದ್ರೆ ಡ್ರಾಫ್ಟ್ ಕೊಟ್ಟು ಸೈನ್ ಆಗ್ತಿಲ್ಲ, ನಾಚಿಕಿಲ್ಲೇನ್ರಿ? ನಿಮ್ ಸುತ್ತಮುತ್ತ ನಿನಗೆ ಪ್ರಚಾರ ಬೇಕು. ಪತ್ರಕರ್ತರು ಕಷ್ಟ ಇವತ್ತು ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಬೀದಿಯಲ್ಲಿ ಬಿದ್ದಿದ್ದೀರ ಪತ್ರಕರ್ತರು. ಏನ್ರಿ ಗೊತ್ತು ನಿಮಗೆ ಅವ್ರ ಸಂಕಟ ಕಷ್ಟ? ನಿನಗೆ ಪ್ರಚಾರ ಕೊಟ್ಬಿಟ್ರೆ ಆಯ್ತಾ? ಅವ್ರ ಕಷ್ಟ ಸುಖ ಕೇಳೋದ್ ಬೇಡ? ಅನೇಕ ಸಮಾಜಗಳಿಗೆ ದೊಡ್ಡ ಮಟ್ಟದ ಪ್ಯಾಕೇಜ್ ಘೋಷಣೆ ಮಾಡ್ತೀವಲ್ಲ ಓಟಿನ ಲಾಭಕ್ಕೋಸ್ಕರ. ಆ ಒಂದು ಇದರಲ್ಲಿ ಎಷ್ಟು ದಿನ ಬರ್ತೈತೆ ಸಿದ್ದರಾಮಯ್ಯ? ನಿಮಗೆ ಅರ್ಥ ಮಾಡ್ಕೋಬೇಕು. ನಾವು ಸತತ 4 ವರ್ಷದಿಂದ ಹೋರಾಟ, ಇವತ್ತು ನಮ್ಮ ಹೋರಾಟಕ್ಕೂ ಮನಗೊಂಡು ಇವತ್ತು ಕೊಟ್ಟಿದ್ದೀರಾ ಬಸ್ ಪಾಸ್. ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಘೋಷಣೆಗೆ ಕೊಟ್ಟಿದ್ದೀರಾ, ಸಂತೋಷ. ಕೊಡದ ರೀತಿಯಲ್ಲಿ ನಮ್ಮ ಉತ್ತರ ಬೇಕು. IPS ಆಫೀಸರ್ ನಮ್ಮ ಪತ್ರಕರ್ತರಿಗೆ ಏನ್ ಪತ್ರಕರ್ತರನ್ನ IPS ಹಾಕಿದಗಳಿಗೆ ಏನ್ ಹತ್ತಿಕ್ಕಾಗ್ತದೆ ನಿಮ್ಗೆ? ಇದನ್ನ ಫಸ್ಟ್ ಇಂತ ಒಂದು ಇದರಿಂದ ನೀವು ಹೊರಗಡೆ ಬರಬೇಕು. ಒಬ್ಬ ಒಳ್ಳೆ IS ಇರೋಂಥವ್ರನ್ನ ಅಡ್ಮಿನಿಸ್ಟ್ರೇಟಿವ್ ಗೊತ್ತಿರೋಂತ ಹಾಕಿದ್ರೆ ಇಡೀ ನಾಡಿನ ಪತ್ರಕರ್ತರು ಬಹಳ ಹಸನ ಆಗ್ತದೆ. ಇನ್ನು ಬೆದರ್ಸಕ್ಕೆ ಅವರ ಧ್ವನಿ ಎತ್ತಬಾರ್ದು ಅನ್ನೋ ದೃಷ್ಟಿಯಿಂದ ಹಾಕೋದು ಒಳ್ಳೇದಲ್ಲ ಸಿದ್ದರಾಮಯ್ಯ ಅವರು. ಆಮೇಲೆ ಇವತ್ತು ಈ ಒಂದು ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಮಾತನ್ನ ಸಲಹೆಗಾರ ಏನಿದಾರಲ್ಲ ಪ್ರಭಾಕರ್ ಅವರೇ, ಈ ವೇದಿಕೆ ಮೂಲಕ ತಮಗೆ ಮನವಿ ಸಲ್ಲಿಸ್ತಾ ಇದ್ದೀನಿ. ನೀವು ಬಹಳಷ್ಟು ಕಷ್ಟದಿಂದ ಪತ್ರಿಕೆ ವಿತರಕರಾಗಿ, ಪತ್ರಿಕೆ ರಿಪೋರ್ಟರ್ ಆಗಿ ಇವತ್ತು ಕಾರು ಬಾರಲ್ಲಿ ಓಡಾಡ್ತಾ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಆಗಿದೆ. ಏನ್ರಿ ನೀವು ಮಾಡ್ತಿರೋದು? 2 ವರ್ಷದಲ್ಲಿ ಒಬ್ಬ ಪತ್ರಕರ್ತರಿಗೆ ಒಂದು ಸಂಕಷ್ಟ ತೀರ್ಸಕ್ ನಿಮ್ ಕೈಲಾಯ್ತಾ? ಯಾಕೆ ಬೇಕ್ರಿ ಅಧಿಕಾರ? ನೀವು ಹೋಗಿದ್ರು ಇಡೀ ನಾಡಿನ ಪತ್ರಕರ್ತರು ಕೈ ಮುಗಿದ್ರು. ಉದಯಾಂತರದಿಂದ ನಮ್ಮ ಪ್ರಭಾಕರ್ ಇದ್ರು,
ಎಲ್ಲರಿಗೂ ಬಸ್ ಪಾಸ್ ಕೊಟ್ರು, ಇನ್ಸೂರೆನ್ಸ್ ಒಂದು ಇದು ಮಾಡಿ ಅಂತ ಈ ರೀತಿ ನೆನೆಸ್ಬೇಕ್ರಿ 4 ಜನ. ಇವತ್ತು ಏನ್ ಮಾಡಿದ್ರಿ ನೀವು ಮಾಡ್ತಾರೋ ಅದು ಎಲ್ಲ ಇರೋಂಥ ಬಂಡವಾಳಶಾಹಿಗಳಿಗೆ ಜಾಹೀರಾತು ನಿಲ್ಸಿ ಹೆಚ್ಚಿಸ್ಬೇಕು, ಇರೋಂಥವ್ರಿಗೆ ಓಡಾಡಕ್ ಕೊಡ್ಬೇಕು. ಇನ್ನೇನ್ ಮಾಡಿದ್ರಿ ನಿಮ್ ಸಾಧನೆ? ಇವತ್ತು ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಕಳಕಳಿ ಇದೆ ನಿಜ, ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಹೇಳಂತ ಅಧಿಕಾರಿಗಳಿಲ್ಲ, ಮಾಧ್ಯಮ ಸಲಹೆಗಾರಿಲ್ಲ, ಸುಮ್ಮನೆ ದುಡ್ಡುಗಳು ವೇಸ್ಟ್ ಆಗ್ತಾ ಇದೆ ಸರ್ಕಾರ. ಅದಕ್ಕಾಗಿ ಇದಕ್ಕೆಲ್ಲ ಹಿನ್ನೆಲೆ ನಮ್ಮ ಹೋರಾಟ ನಿರಂತರ ಇರ್ತೈತೆ. ಚಾತಿ ಬೀಸಕ್ಕಾಗಿ ಸರ್ಕಾರದ ವೈಫಲ್ಯಗಳನ್ನ ಹೇಳಕ್ಕಾಗಿ ನಾವು ಇರ್ತೀವಿ. ಇದ್ರ ಜೊತೆಗೆ ಕಾನೂನು ಹೋರಾಟ ತೀಕ್ಷ್ಣ ಮಾಡೋದ್ರ ಜೊತೆಗೆ ಇವತ್ತೇನು 100 ವರ್ಷದ ಸಂಘಟನೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಕೇವಲ 3 ವರ್ಷದಲ್ಲಿ ಇಡೀ ನಾವೇನು ಅವ್ರೇನಂತ ಇವತ್ತು ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಇನ್ನು ಕೇವಲ 2 ವರ್ಷದಲ್ಲಿ ನಮ್ಮ ಮೂಲಭೂತಗಳು ಕಾನೂನು ಅಡಿಯಲ್ಲಿ ಪಡಿತೀವಿ ಅಂತ ಈ ಮುಖಾಂತರ ನಿಮಗೆ ಒಂದು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಹಗಲು ಯಾವುದೋ ರಾತ್ರಿ ಯಾವುದೋ ನನಗೆ ಗೊತ್ತಿಲ್ಲ. ಅದೇ ನಿಟ್ಟಿನಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಏನು ನಮ್ಮ ಸಂಘಟನೆ ಇದೆ, ಇದು ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿದ್ದು ಬಹಳ ಸಂತೋಷದ ಸಂಗತಿ. ಕೇವಲ 3 ವರ್ಷದಲ್ಲಿ ಅತ್ಯಂತ ಹೆಮ್ಮರವಾಗಿ ಬೆಳೆದಂತ ಸಂಘಟನೆ ಕಂಡು ರಾಜ್ಯದ ಅನೇಕ ವಿರೋಧಿ ಪತ್ರಕರ್ತರಿಗೆ ಇರುಸು ಮುರುಸು ಉಂಟಾಗಿದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಯಾಕೆಂದ್ರೆ ಅವರಿಗೆ ಪತ್ರಕರ್ತರು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಮೊದಲೇ ಮಾತು ಇಲ್ಲ. ನಾವು ಪತ್ರಕರ್ತರು ಅಂತಂದ್ರೆ ಇದು ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅಂತಕ್ಕಂಥ ವಿಚಾರನೂ ಕೂಡ ಅವ್ರಿಗಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಪತ್ರಕರ್ತರು ನಾವು, ಇನ್ನುಳಿದವರು ಯಾರು ಅಲ್ಲ ಅಂತಕ್ಕಂಥ ವಿಚಾರ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದು ಬಹಳ ವಿಷಾದ ಸಂಗತಿ. ಇದು ತಪ್ಪು ಧೋರಣೆಯಲ್ಲಿ ಹೆಜ್ಜಿಡ್ತಕ್ಕಂಥ ಎದುರುಗಾರ ಪತ್ರಕರ್ತರು ಯಾರಾದ್ರೂ ಇದ್ರೆ ಅವರಂತ ಮೂರ್ಖರು ಇನ್ನೊಬ್ಬರು ಇಲ್ಲ ಅಂತ ನಾನು ಹೇಳ್ತೀನಿ. ಬಹುಶಃ ಅವರು ಇವತ್ತು ನಾವೇನು ಈ ಸಮಾವೇಶದಲ್ಲಿ ಭಾಗವಹಿಸಿ ಇವತ್ತ ನಮ್ಮ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಟೆಂಟ್ ನಂಬರ್ 8ರಲ್ಲಿ ಏನು ರಾಜ್ಯದ ಪತ್ರಕರ್ತರು ನಾವು ಕೂಡ್ಕೊಂಡಿವಿ, ಇದು ದೊಡ್ಡ ಪ್ರತಿಭಟನೆ. ಇದು ಸಾಮಾನ್ಯ ಪ್ರತಿಭಟನೆ ಅಲ್ಲ. ಹೋದ ವರ್ಷದಕ್ಕಿಂತ ಈ ವರ್ಷ ಏನು ಜನಸಂಖ್ಯೆ, ನಮ್ಮ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ಇದು ಇನ್ನೂ ಹೆಚ್ಚಿನ ಒಂದು ದೊಡ್ಡ ಇತಿಹಾಸ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಬಹುಶಃ ಸರ್ಕಾರಕ್ಕೆ ನಾನು ಒಂದು ಸಂದೇಶ ಕೊಡ್ತೇನೆ ಈ ಮಟ್ಟದಲ್ಲಿ. ಇವತ್ತಿನ ದಿವಸ ಎಲ್ಲಾ ಪತ್ರಕರ್ತರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯವರು ಸಮಾಜವಾದದ ನೆಲೆಗಟ್ಟಿನಿಂದ ಬಂದಂತವ್ರು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಕೊತಾರ. ಅವರು ನಮಗೂ ಗೊತ್ತು ಸಮಾಜವಾದ ನೆಲೆಗಟ್ಟಿನಿಂದ ಬಂದವರಿದ್ದಾರೆ ಅಂತೇಳಿ. ಆದ್ರೆ ಅದೇ ಸಮಾಜವಾದದ ನಿಲುವುಗಳು ಇವತ್ತು ಅವ್ರ ಹೃದಯದಲ್ಲಿ ಉಳ್ಕೊಂಡಿಲ್ಲ, ಅದ್ರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳೇ, ನಿಮ್ಮಲ್ಲಿ ಮಾನವೀಯ ಬಡವರ ಕಳಕಳಿ, ಬಡವರಿಗೆ ಯೋಜನೆ ಕೊಡಬೇಕು, ಇನ್ನೊಂದು ಕೊಡಬೇಕು, ಬಡವರಿಗೆ ಉದ್ಧಾರ ಮಾಡಬೇಕು, ಎಲ್ಲ ಓಕೆ, ಒಪ್ತೀವಿ, ನಿಮ್ಮ ವಿಚಾರಗಳನ್ನು ಒಪ್ತೀವಿ. ಆದ್ರೆ ನೀವು ಕೊಡ್ತಕ್ಕಂಥ ಯೋಜನೆಗಳು, ನೀವು ಮಾಡ್ತಕ್ಕಂಥ ಸಾಧನೆಗಳು, ನಿಮ್ಮ ಗೆಲುವಿಗಾಗಿ ಶ್ರಮ ಪಟ್ಟಂತ ಪತ್ರಕರ್ತರು ನಾವೇನದೀವಲ್ಲ, ನಮಗೂ ನೀವು ಕೊಡ್ತಕ್ಕಂತ ಸವಲತ್ತುಗಳಿಗೆ ಯಾಕೆ ಹಿನ್ನಡೆ ಮಾಡ್ತಾ ಇದ್ದೀರಿ? ಇದರಿಂದ ನಿಮಗೇನು ವ್ಯತ್ಯಾಸ ಅದ? ಏನು ವ್ಯತ್ಯಾಸ ಕಾಣಕತ್ತೀರಿ ಇದರಲ್ಲಿ ನೀವು ಹೀನಾಯ ಸೋಲ್ ಕಾಣ್ತೀರಿ ಮುಂದಿನ ದಿನದಲ್ಲಿ. ಬಹುಶಃ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಮಾತಿಗೊಮ್ಮೆ, ಇವರು ನಿದ್ದರಾಮಯ್ಯ ತಿರ್ಕಿ. ನಾನು ಒಂದು ಮಾತು ಹೇಳ್ತೀನಿ, 2ನೇ ಪದವಿ ನಿಮಗೆ, ನೀವು ಸುಳ್ಳು ರಾಮಯ್ಯ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸುಳ್ಳು ರಾಮಯ್ಯ ಅಂತ ಹೇಳಿ. ಯಾಕಂದ್ರೆ ಪ್ರತಿ ವರ್ಷನೂ ಬರೀ ಸುಳ್ಳು ಹೇಳಿ ಕೆಲಸ ಮಾಡ್ತಾ ಇದ್ರಿ. ನಾವ್ ಯಾಕೆ ಮಾತು ಹೇಳ್ತೀವಿ ಅಂದ್ರೆ, ವಾರ್ತಾ ಇಲಾಖೆ ಯಾವುದೋ ಒಬ್ಬ ಮಂತ್ರಿ ಇನ್ನೊಬ್ಬರು ಸ್ಥಾನದಾಗ ಇದ್ಕೊಂಡು ಒಬ್ಬ ಶಾಸಕರ ಮಂತ್ರಿ ಆಗ್ಯಾರಂದ್ರೆ ನಾವು ಒಪ್ತಿದ್ದೀವಿ, ಇದು ಒಪ್ತಿದ್ದಿಲ್ಲ. ಇವತ್ತ